ಈಗ ನಾವು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಹೋರಾಟಕ್ಕೆ ಬೆಂಬಲವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಹೈಕೋರ್ಟು ಈಗ ಬೆಳಗ್ಗೆ ಆದೇಶವನ್ನು ಕೊಟ್ಟಿದೆ. ಹೈಕೋರ್ಟ್ ಆದೇಶವನ್ನು ಈ ದೇಶದ ಒಂದು ಕಾನೂನುಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ CITಯು ನಾವು ಅದಕ್ಕೆ ಒಪ್ಕೊಳ್ತೀವಿ. ಅದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಅವರು ಹೇಳಿದ್ದಾರೆ 3 ದಿನಗಳ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗಡೆ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಅದಕ್ಕಿಂತಲೂ ಕೂಡ ಮುಂಚಿತವಾಗಿ ಇವತ್ತು ಈ ಹೈಕೋರ್ಟ್ಗಳಿಗೆ ಏನು ತೀರ್ಪುಗಳನ್ನು ಕೊಡ್ತಾರೆ ಅದು ಕಾರ್ಮಿಕರ ಪರವಾದಂಥ ತೀರ್ಪುಗಳನ್ನು ಕೊಡುವಾಗ ರಾಜ್ಯ ಸರ್ಕಾರಗಳು ಅದನ್ನು ಬಗೆಹರಿಸಲ್ಲ. ಈಗ ಉದಾಹರಣೆಗೆ ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟು ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಅದೇ ಥರ ಬೇರೆ ಬೇರೆ ವಿಭಾಗದ ಕಾರ್ಮಿಕರನ್ನು ಕಾಯಂ ಮಾಡಬೇಕು, ಈ ಥರ ಹಲವು ವಿಚಾರಗಳಲ್ಲಿ ಅವರು ನಮ್ಮ ಪರವಾದಂಥ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಅದು ಯಾವತ್ತೂ ಕೂಡ ಸರ್ಕಾರ ಜಾರಿ ಮಾಡಲ್ಲ. ಆದರೆ ಕಾರ್ಮಿಕರ ವಿರುದ್ಧವಾಗಿ ಏನಾದರೂ ಕೂಡ ತೀರ್ಪು ಜಾರಿ ಬಂದರೆ ತಕ್ಷಣದಲ್ಲಿ ಅದನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತದೆ. ಈಗ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಪ್ರಭುತ್ವ ಅಂತ ಹೇಳಿದ್ರೆ ನಾವು ಭಾವಿಸ್ತೇವೆ ಅದು ಕಾರ್ಮಿಕರ ಪರವಾಗಿ ಮತ್ತು ಪ್ರಜೆಗಳ ಪರವಾಗಿ ಇರಬೇಕು ಅಂತ ಹೇಳಿ. ಆದರೆ ಇವತ್ತು ಹಲವಾರು ವಿಚಾರಗಳಲ್ಲಿ ಆ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಮತ್ತು ಎರಡನೇದು, ಇವತ್ತು KSRTC ಮತ್ತು BMTC ನೌಕರರು ಹೋರಾಟಕ್ಕೆ ಯಾಕೆ ಹೋಗ್ತಾ ಇದ್ದಾರೆ? ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಅವರು ಹೋಗ್ತಾ ಇರೋದು ಹೋದ ಅಗ್ರಿಮೆಂಟಲ್ಲಿ 38 ತಿಂಗಳ ಹಿಂಬಾಕಿ ವೇತನವನ್ನು ಹಂಗೇನೆ ಬಾಕಿ ಉಳಿಸ್ಕೊಳ್ಳಲಾಗಿದೆ. ಮತ್ತು ಈಗ ಅವರು ಕೇಳಿದ್ದು ಅವರಿಗೆ ಬರುವಂಥ ಸ್ಯಾಲರಿಯಲ್ಲಿ 25% ಬೇಸಿಕ್ ಹೆಚ್ಚಳ ಆಗಬೇಕು ಅಂತ. ನಾವು ಸುಮ್ಮನೆ ಒಂದು ಲೆಕ್ಕ ಹಾಕಿದ್ವಿ ನೆನೆ ಕೂತ್ಕೊಂಡು, ಯಾಕಂದರೆ ನಾವು ಟ್ರೇಡ್ ಯೂನಿಯನ್ನವರಾಗಿರೋದ್ರಿಂದ ಲೆಕ್ಕ ಹಾಕಿದ್ವಿ ಯಾಕೆ ಈ ರೀತಿಯಲ್ಲಿ ಒಂದು ವಿವಾದ ಬಂದಿದೆ ಅಂತ. ಈಗ ಅವರಿಗೆ ಎಷ್ಟು ಅದೇ ಇದು 18,000 ಇದು KSRTC ನೌಕರರ ಬೇಸಿಕ್ ಇದೆ ಇವತ್ತು. ಅದೇ ರಾಜ್ಯ ಸರ್ಕಾರಿ ನೌಕರರ D ಗ್ರೂಪಿನಲ್ಲಿ ಏನಿದ್ದಾರೆ ಅವರಿಗೆ 28,000 ಇದೆ ಬೇಸಿಕ್. ಇದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಈಗ 18,000 ರೂಪಾಯಿಯಲ್ಲಿ ಬೇಸಿಕ್ಕಲ್ಲಿ 12.5% ಅಂತ ಹೇಳಿದರೆ ಎಷ್ಟು ಹೆಚ್ಚಳ ಆಗುತ್ತೆ? 3,200 ರೂಪಾಯಿ. ಒಂದು ನಿಮಿಷ, 3,200 ರೂಪಾಯಿ, 2,000 3,000 ಈ ರೀತಿಯಲ್ಲಿ ಹೆಚ್ಚಳ ಆಗತ್ತೆ. ಅದೇ 25 ವರ್ಷ ಸರ್ವಿಸ್ ಇರುವಂಥ ಒಬ್ಬ ವ್ಯಕ್ತಿಗೆ 3,000 ಚಿಲ್ಲರೆ ಬೇಸಿಕ್ ಹೆಚ್ಚಳ ಆಗತ್ತೆ. ಅಲ್ಲಿಗೆ ಇವರಿಗೆ ವೇತನ ಪರಿಷ್ಕರಣೆ ಮಾಡೋದು 4 ವರ್ಷಕ್ಕೊಮ್ಮೆ. ಈಗ ಈ 12.5% ಲೆಕ್ಕ ಹಾಕೊಂಡು ನಾವು ಒಂದು 25 ವರ್ಷ ಸರ್ವಿಸ್ ಇರುವಂಥ ಒಬ್ಬ ವ್ಯಕ್ತಿಯ ಪೇಮೆಂಟ್ಗೆ ಇದನ್ನು ಕಂಪೇರ್ ಮಾಡಿದಾಗ ಮುಂಬಡ್ತಿ DA ಇದೆ ಮತ್ತು HRA ಇದೆಲ್ಲವೂ ಸೇರಿಸಿ ಬರೋದೇ 4,000. ಅಂದರೆ ವಾರ್ಷಿಕ ಹೆಚ್ಚಳ 25 ವರ್ಷ ಸರ್ವಿಸ್ ಇರೋರಿಗೆ 1 ವರ್ಷ 1,000 ರೂಪಾಯಿ ಅಂತ ಹೇಳಿ ಅವ್ರು ಹೇಳೋದಾದರೆ ಎಷ್ಟು ಹೆಚ್ಚಳ ಆಯಿತು? ಈಗ ಪ್ರತಿ 4 ವರ್ಷಕ್ಕೊಮ್ಮೆ ಒಪ್ಪಂದ ಮಾಡ್ತಾರ, ವೇತನ ಒಪ್ಪಂದ ಮಾಡ್ತಾರ? ಅದು ಕೂಡ ಮಾಡಲ್ಲ. ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಕೇವಲ 12.5% ಬೇಸಿಕ್ಕನ್ನು ಅವ್ರು ಹೆಚ್ಚಳ ಮಾಡ್ಕೊಂಡು ಹೆಂಗೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥ ಪ್ರಶ್ನೆ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಪೆಟ್ರೋಲ್ ಡೀಸೆಲ್ಲು ಇದ್ದಕ್ಕಿದ್ದಂಗೆ 3 ರಿಂದ 4 ರೂಪಾಯಿ ಇವತ್ತು ಹೆಚ್ಚಳ ಆಗೋಗಿದೆ. 3 ರೂಪಾಯಿ 1 ಲೀಟರ್ ಡೀಸೆಲ್ ಮೇಲೆ ಹೆಚ್ಚಳ ಆಗಿದೆ ಅಂದರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗ್ತವೆ ಅಂತ ಅದರ ಅರ್ಥ. ಆವಾಗ ಇದು ಏನು ಇವರ ವೇತನಗಳು ಹೆಚ್ಚಳ ಆಗಲಿಲ್ಲ ಅಂತ ಹೇಳಿದ್ರೆ ಇವರ ಬದುಕು ಹೆಂಗೆ ನಡಿಬೇಕು ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಆದರೂ ಊಹೆ ಮಾಡ್ಕೋಬೇಕು. ಆಮೇಲೆ ಎರಡನೇ ಮಿಸ್ಟೇಕ್ ಇಲ್ಲಿ ಆಗಿರೋದೇನು, ಇವರು ಕೊಡ್ತಾ ಇರ್ತಕ್ಕಂಥ ವೇತನ ಹೆಚ್ಚಳ ಅವರ ಅಗ್ರಿಮೆಂಟ್ ಪ್ರಕಾರ 2024 ಜನವರಿಯಿಂದ ಆಗಬೇಕು. ಆದರೆ ಇವರು ಕೊಡ್ತಾ ಇರೋದು 2025 ಏಪ್ರಿಲ್. ಅಂದರೆ 15 ತಿಂಗಳ ಬಿಟ್ಟು ಇವರು ಈ ವೇತನ ಹೆಚ್ಚಳವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕಾರ್ಮಿಕರ ಪರವಾದಂಥ ನಿಲುಮೆನಾ ಅಥವಾ ಕಾರ್ಮಿಕರಿಗೆ ಕೊಡಬೇಕಾಗಿರುವಂಥದ್ರಲ್ಲಿ ಉಳಿತಾಯವನ್ನು ಮಾಡಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅನ್ನುವಂಥದ್ದ? ಇದು ಒಂದು ದೊಡ್ಡದಾದಂಥ ಒಂದು ವಿಚಾರ. ಹಾಗಾಗಿ ನಮಗೆ ಅನಿಸುವಂಥದ್ದು, ಯಾವುದೇ ಕಾರ್ಮಿಕರ ವೇತನ ಒಪ್ಪಂದಗಳಾದಾಗ ಸೊ ಯಾವುದೂ ಕೂಡ ಏನು ರಿಟ್ರಾಸ್ಪೆಕ್ಟಿವ್ ಆಗೇನೆ ಅದು ಎಫೆಕ್ಟ್ ಆಗಬೇಕು. ಆದರೆ ಇವರೇನು ಮಾಡ್ತಾ ಇದ್ದಾರೆ, ಎಲ್ಲನೂ ಕೂಡ ಪ್ರಾಸ್ಪೆಕ್ಟಿವ್ ಎಫೆಕ್ಟನ್ನು ಕೊಡ್ತಾ ಇದ್ದಾರೆ. ಆವಾಗ ರಿಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂತ ಹೇಳಿದಾಗ 15 ತಿಂಗಳ ಸಂಬಳ ಈಗ ಬಿಟ್ಕೊಡ್ಬೇಕು. ಹೋದ ಅಗ್ರಿಮೆಂಟಲ್ಲಿ 38 ತಿಂಗಳಲ್ಲಿ 12 ಇದು ಏನು ಬರೀ 24 ತಿಂಗಳು 26 ತಿಂಗಳು ಇದು ಕೊಟ್ಟಿದ್ದಾರೆ, ಅಲ್ಲ 12 ತಿಂಗಳು.
ಅಲ್ಲಿಗೆ 12 ತಿಂಗಳು ಪ್ಲಸ್ 15 ತಿಂಗಳು ಎಷ್ಟಾಯ್ತು ಸರ್? ಆಯ್ತಾ? ಸೊ 12 ಪ್ಲಸ್ ಇದು 15 ಅಂದರೆ 27 ತಿಂಗಳು ವೇತನ ಬಿಟ್ಕೊಡ್ಬೇಕು. ಅದರಲ್ಲೂ ಇವ್ರು ಹೇಳ್ತಾ ಇರೋದು ಕೇವಲ 12.5%. ಹಾಗಾಗಿ ನಾವು ಇಲ್ಲಿ ಒತ್ತಾಯ ಮಾಡೋದು, ಈಗ ಬೇರೆ ಎಲ್ಲರಿಗೂ ಕೂಡ ನೀವು ವೇತನ ಒಪ್ಪಂದಗಳನ್ನು ಮಾಡುವಾಗ ನಾವು ಅವರು ಕೊಡಬಾರ್ದು ಅನ್ನೋದು ಖಂಡಿತವಾಗ್ಲೂ ನಮ್ಮ ಡಿಮ್ಯಾಂಡ್ ಇಲ್ಲ. ಇವತ್ತು KPTCL ಎಂಪ್ಲಾಯೀಸ್ ಇರ್ಬೋದು, ರಾಜ್ಯ ಸರ್ಕಾರಿ ನೌಕರರು ಇರ್ಬೋದು, ಎಲ್ಲರಿಗೂ ಒಳ್ಳೆ ವೇತನವನ್ನು ನೀವು ಕೊಟ್ಟಿದ್ದೀರಿ. ಮತ್ತು ರಾಜ್ಯ ರಸ್ತೆ ಸಾರಿಗೆ ನೌಕರಿಗೆ ನಾವು ಕೇಳ್ತಾ ಇರೋದು, ಇವತ್ತು ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನೀವು ಕೊಟ್ಟಂಥ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ಒಂದು ಸ್ಕೀಮ್. ಆ ಸ್ಕೀಮ್ ಇವತ್ತು ಕರ್ನಾಟಕದಲ್ಲಿ ಯಶಸ್ಸಾಗಿದೆ ಅಂತೇಳಿ ನೀವು ಇಡೀ ದೇಶದಲ್ಲಿ ಪ್ರಚಾರಗಳನ್ನು ಮಾಡ್ಕೊಂಡು ಇದೇ ಥರದ ಒಂದು ಗ್ಯಾರಂಟಿಯನ್ನು ಕೇರಳದಲ್ಲಿ ಕೊಟ್ಟು ನೀವು ಕೇರಳದಲ್ಲಿ ಕೂಡ ಗೆಲುವನ್ನು ಸಾಧಿಸಿದಿರಿ. ನಿನ್ನೆ ಕೇರಳ ಕ್ಯಾಬಿನೆಟ್ಟು ಕೂಡ ಅಲ್ಲಿಯ ಮಹಿಳೆಯರಿಗೆ ಉಚಿತವಾಗಿ ನಾವು ಇದು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದಿರಿ. ಸೊ ಈ ರೀತಿಯಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ದೇಶದಲ್ಲಿ ಹೆಚ್ಚಳ ಮಾಡಲಿಕ್ಕೆ, ರಾಜ್ಯದಲ್ಲಿ ಹೆಚ್ಚಳ ಮಾಡಲಿಕ್ಕೆ ಕಾರಣಕರ್ತರು ಯಾರು? ನಮ್ಮ ರಾಜ್ಯದ 1,15,000 ಏನು ರಸ್ತೆ ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡ್ರೈವರು, ಕಂಡಕ್ಟರು ಮತ್ತು ಮೆಕ್ಯಾನಿಕ್ಸ್. ಮತ್ತು ಇವತ್ತು ಅವರ ವರ್ಕ್ ಪ್ರೆಷರ್ ಹೆಂಗಿದೆ? ಈಗ ಎಲ್ಲರೂ ಕೂಡ ಕೆಲಸದ ಅವಧಿ 8 ಗಂಟೆ ಅಂತ ಹೇಳಿದ್ರೆ, ವಿಶೇಷವಾಗಿ ಇವ್ರದ್ದು ಯಾವತ್ತು 10 ರಿಂದ 12 ಗಂಟೆ ಕಡಿಮೆ ಇವರನ್ನು ಕೆಲಸ ಮಾಡಿಸಲೇ ಇಲ್ಲ. ಮತ್ತು ಈಗ ಸ್ಟಾಫನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದೇ ಬಸ್ಸಲ್ಲಿ ವಿತೌಟ್ ಕಂಡಕ್ಟರ್ ಡ್ರೈವರನ್ನೇ ನಿರ್ವಾಹಕ ರಹಿತವಾದಂಥ ವಾಹನಗಳ ಸಂಖ್ಯೆ ಇವತ್ತು ಹೆಚ್ಚಳ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ಪ್ರೆಷರ್ ಇವತ್ತು ಡ್ರೈವರ್ಗಳ ಮೇಲೆ ಮತ್ತು ಅಲ್ಲಿಯ ಸ್ಟಾಫ್ ಮೇಲಿದೆ. ಇವತ್ತು ಯಾರಾದರೂ ಒಬ್ಬರು ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ 12 ಗಂಟೆ ಕೆಲಸ ಇರೋದು 24 ಗಂಟೆ, ಕೆಲವೊಮ್ಮೆ 48 ಗಂಟೆಗಳ ಕಾಲನೂ ಕೂಡ ಇವರೇನೇ ಬಸ್ಸುಗಳನ್ನು ಡ್ರೈವ್ ಮಾಡಬೇಕು, ಕೆಲಸ ಮಾಡಬೇಕಾದಂಥ ದುಸ್ಥಿತಿ ಇವತ್ತು ಈ ಒಂದು ನಿಗಮಗಳಲ್ಲಿದೆ. ಸೊ ಈ ರೀತಿ ಎಲ್ಲ ಕಷ್ಟಗಳಿದ್ರೂ ಕೂಡ ತನಗೆ ಏನೇ ವೈಯಕ್ತಿಕವಾದಂಥ ಸಾಧಕ ಬಾಧಕ ಆದರೂ ಕೂಡ ಇವತ್ತು ನಿಗಮದ ಕೆಲಸಗಳನ್ನು ಅವರು ಮಾಡ್ತಾ ಈ ಸಮಾಜದ ಮುನ್ನಡೆಗೆ ಕಾರಣಕರ್ತರಾಗಿದ್ದಾರೆ. ಮತ್ತು ಜನರ ಸಂಚಲನ, ಇವತ್ತು ಸಾರಿಗೆ ಇಲ್ಲ ಅಂತ ಹೇಳಿದ್ರೆ ಸಂಚಲನನೇ ನಿಂತೋಗುತ್ತೆ. ಸೊ ಆ ರೀತಿಯ ಒಂದು ಸಂಚಲನಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ನೌಕರರ ಡಿಮ್ಯಾಂಡ್ಗಳನ್ನು ಸರ್ಕಾರ ಬಗೆಹರಿಸಬೇಕಾಗಿತ್ತು. ಹೋದ ಸಾರಿನೂ ಕೂಡ ಎಸ್ಮಾವನ್ನು ಪ್ರಯೋಗ ಮಾಡಿದ್ರು, ಹಿಂದೆ ಇದ್ದಂಥ ಸರ್ಕಾರಗಳು ಎಸ್ಮಾ ಪ್ರಯೋಗ ಮಾಡಿದ್ವು. ಅಲ್ಲಿಗೆ ಬೇರೆ ಇದು ಮುಖ್ಯಮಂತ್ರಿಗಳಿಗೆ, ಸರ್ಕಾರಗಳಿಗೆ, ಇವರ ಸರ್ಕಾರಗಳಿಗೆ ವ್ಯತ್ಯಾಸ ಏನಿದೆ? ಇವರು ಕೂಡ ಇದು ಏನು ಕಾರ್ಮಿಕರ ಹಕ್ಕುಗಳನ್ನು ಮೊಟಕು ಮಾಡುವ ಎಸ್ಮಾವನ್ನು ಹೋದ ಸಾರಿ ಪ್ರಯೋಗ ಮಾಡಿದ್ರು. ಮತ್ತು ಕೋರ್ಟಲ್ಲಿ PIL ಆ ಟೈಮಲ್ಲೂ ಕೂಡ ತಂದರು.